ಆತ್ಮೀಯರೇ, ಪಿತೃತ್ವ ರಜೆ ಪ್ಯಾಟರ್ನಿಟಿ ಲೀವ್ ಪುರುಷ ಸರ್ಕಾರಿ ನೌಕರರಿಗೆ ಗರಿಷ್ಠ 15 ದಿನ. ಅಂದರೆ ಪುರುಷ ಸರ್ಕಾರಿ ನೌಕರರ ಪತ್ನಿ ಅವರಿಗೆ ಹೆರಿಗೆಯಾದ ದಿನಾಂಕದಿಂದ ಗರಿಷ್ಠ 15 ದಿನ ಪಿತೃತ್ವ ರಜೆಯನ್ನು ಪುರುಷ ಸರ್ಕಾರಿ ನೌಕರರಿಗೆ ನೀಡಲಾಗ್ತದೆ. ಸೊ ಈ ವಿಡಿಯೋದಲ್ಲಿ ಎಂಪ್ಲಾಯ್ ಡೇಟಾ ಸಿಸ್ಟಮ್ EDS ಈ ಒಂದು EDSಗೆ ಲಾಗಿನ್ ಆಗಿ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪುರುಷ ಸರ್ಕಾರಿ ನೌಕರರು ಪ್ಯಾಟರ್ನಿಟಿ ಲೀವ್ಗೆ ಅಪ್ಲೈ ಮಾಡ್ತಕ್ಕಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ಸರ್ಚ್ ಬಾರ್ನಲ್ಲಿ EDS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ EDS ಲಾಗಿನ್ ವೆಬ್ ಲಿಂಕ್ ಕ್ಲಿಕ್ ಮಾಡಿ. ಎಂಪ್ಲಾಯ್ ಡೇಟಾ ಸಿಸ್ಟಮ್ ಲಾಗಿನ್ ಸ್ಕ್ರೀನ್ ಬಂತು. ಲಾಗಿನ್ ಆ್ಯಸ್ನಲ್ಲಿ ಎಂಪ್ಲಾಯ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಯೂಸರ್ ನೇಮ್ ಪ್ರಥಮ KGID ಸಂಖ್ಯೆ ಯೂಸರ್ ನೇಮ್ ಆಗಿರುತ್ತದೆ, ಅದನ್ನು ಯೂಸರ್ ನೇಮ್ ಸ್ಥಳದಲ್ಲಿ ಕೊಡಿ. ಪಾಸ್ವರ್ಡ್ನಲ್ಲಿ EDSಗೆ ಸೆಟ್ ಮಾಡಿಕೊಂಡಿರೋ ಪಾಸ್ವರ್ಡ್ ಕೊಡಿ. ಕ್ಯಾಪ್ಚಾ ಸ್ಥಳದಲ್ಲಿ ಇಲ್ಲಿ ಮುಂದೆ ಕೊಟ್ಟಿರುವ ಕ್ಯಾಪ್ಚಾ ಅಂಕಿಗಳನ್ನು ಫಿಲ್ ಮಾಡಿ. ನೆಕ್ಸ್ಟ್ ಲಾಗಿನ್ ಕೊಡಿ. ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. EDSನಲ್ಲಿ ಲಿಂಕ್ ಮಾಡಿರೋ ನಮ್ಮ ಮೊಬೈಲ್ ನಂಬರ್ಗೆ OTP ಬರ್ತದೆ, OTP ಫಿಲ್ ಮಾಡಿ. ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಹೊಸ ಪಾಸ್ವರ್ಡ್ ಸೃಜಿಸಿಕೊಳ್ಳಿ. ನೆಕ್ಸ್ಟ್ ಯೂಸರ್ ನೇಮ್ ಕೊಡಿ, ಪಾಸ್ವರ್ಡ್ ಕೊಡಿ, ಕ್ಯಾಪ್ಚಾ ಕೊಟ್ಟು ಲಾಗಿನ್ ಆಗಿ. ಲಾಗಿನ್ ಆಗಿದ್ದೇವೆ. ವೆಲ್ಕಮ್ ಪೇಜ್ ಇದು. ಮೇಲ್ಗಡೆ ಎಂಪ್ಲಾಯ್ ನೇಮ್ ನೋಡ್ಬೋದು. ಪ್ಯಾಟರ್ನಿಟಿ ಲೀವ್ ಪಿತೃತ್ವ ರಜೆಗಾಗಿ ಅಪ್ಲೈ ಮಾಡಲು ಎಡಗಡೆ 3 ಮೆನು ಗೆರೆಗಳಿವೆ. ಗೆರೆಗಳ ಮೇಲೆ ಟಚ್ ಮಾಡಿ ಮೆನುಗಳ ಪಟ್ಟಿಯನ್ನು ನೋಡಬಹುದು. ಇದರಲ್ಲಿ ಲೀವ್ ಮೇಲೆ ಕ್ಲಿಕ್ ಮಾಡಿ. ಲೀವ್ ಪೇಜ್ ಬರ್ತದೆ. ನ್ಯೂ ಮೇಲೆ ಕ್ಲಿಕ್ ಮಾಡಿ. ಎಂಪ್ಲಾಯ್ ಡೀಟೇಲ್ಸ್ ಲೀವ್ ಬ್ಯಾಲೆನ್ಸ್ ಇದೆ. ನೆಕ್ಸ್ಟ್ ಲೀವ್ ಎಂಟ್ರಿ ಫಾರಮ್ ಇದೆ. ಟೈಪ್ ಆಫ್ ಲೀವ್ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಲೀವ್ ಟೈಪ್ಗಳಿವೆ. ಇದರಲ್ಲಿ ಪ್ಯಾಟರ್ನಿಟಿ ಲೀವ್ ಟಚ್ ಮಾಡಿ. ಲೀವ್ ರೂಲ್ ಅಪ್ಲಿಕೇಬಲ್ KCSR ಅದಾಗೆ KCSR ಬಂದಿದೆ. ಎಂಟರ್ ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್. ಇಲ್ಲಿ ಎಂಟರ್ ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್ನಲ್ಲಿ ಲಿವಿಂಗ್ ಚಿಲ್ಡ್ರನ್ ನಂಬರ್ ಕೊಡಿ. ಗರಿಷ್ಠ 2 ಜೀವಂತ ಮಕ್ಕಳವರೆಗೆ ಪ್ಯಾಟರ್ನಿಟಿ ಲೀವ್ ತೆಗೆದುಕೊಳ್ಳಲು ಅವಕಾಶ ಇರ್ತದೆ. ಫ್ರಮ್ ಡೇಟ್ ಇದೆ. ಯಾವ ದಿನಾಂಕದಿಂದ ಪ್ಯಾಟರ್ನಿಟಿ ಲೀವ್ ತೆಗೆದುಕೊಳ್ಳುತ್ತೀವೆಯೋ ಫ್ರಮ್ ಡೇಟ್ ಕೊಡಿ. ಟು ಡೇಟ್ ಯಾವ ದಿನಾಂಕದವರೆಗೆ ಪ್ಯಾಟರ್ನಿಟಿ ಲೀವ್ ತೆಗೆದುಕೊಳ್ತಾ ಇದ್ದೇವೋ ಟು ಡೇಟ್ ಕೊಡಿ. ನಾವು ಫ್ರಮ್ ಡೇಟ್ ಟು ಡೇಟ್ ಕೊಟ್ಟಿರ್ತಕ್ಕಂತಹ ಡೇಟ್ಗಳಿಂದ ನಂಬರ್ ಆಫ್ ಡೇಸ್ ಆಟೋ ಪೇಚ್ ಆಗ್ತದೆ. ಅಪ್ಲೋಡ್ ಡಾಕ್ಯುಮೆಂಟಲ್ಲಿ ಪ್ಯಾಟರ್ನಿಟಿ ಲೀವ್ಗಾಗಿ ಅಪ್ಲಿಕೇಶನ್ ಬರೆದಂಥ ಅಪ್ಲಿಕೇಶನನ್ನು ಫೋಟೋ ತೆಗೆದು ಸ್ಕ್ಯಾನ್ ಮಾಡಿ PDF ಫೈಲ್ 1 MB ಸೈಜ್ ಒಳಗೆ ರೆಡಿ ಇಟ್ಕೊಂಡಿರಬೇಕು. ಸೊ ಈ ಅಪ್ಲಿಕೇಶನ್ ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ನ ಗ್ಯಾಲರಿ ಓಪನ್ ಆಗ್ತದೆ. ರೆಡಿ ಇಟ್ಕೊಂಡಿರುವ PDF ಫೈಲ್ ಮ್ಯಾನೇಜರ್ನಿಂದ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ಫೈಲ್ ಸೆಲೆಕ್ಟ್ ಆದಮೇಲೆ ಚೂಸ್ ಫೈಲ್ ಬಾಕ್ಸ್ ಪಕ್ಕದಲ್ಲಿ ಫೈಲ್ ನೇಮ್ ಬಂದಿರುತ್ತದೆ. ನೆಕ್ಸ್ಟ್ ರಿಮಾರ್ಕ್ಸ್ನಲ್ಲಿ ಪ್ಯಾಟರ್ನಿಟಿ ಲೀವ್ ಅಂತ ಕೊಡಿ. ಕಾಂಟ್ಯಾಕ್ಟ್ ಅಡ್ರೆಸ್ ಡ್ಯೂರಿಂಗ್ ಲೀವ್ ಪೀರಿಯಡ್ನಲ್ಲಿ ಅಡ್ರೆಸ್ ಲೈನ್ 1 ಸಿಟಿ ಪಿನ್ ಕೋಡ್ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಪ್ರೊಫೈಲ್ನಿಂದ ಫೆಚ್ ಆಗಿರುತ್ತದೆ. ಸೊ ಇಲ್ಲಿ ಸೇವ್ ಆ್ಯಸ್ ಡ್ರಾಫ್ಟ್ ಬಟನ್ ಇದೆ. ಸೇವ್ ಆ್ಯಸ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿಕೊಂಡ ಮೇಲೆ ಸಬ್ಮಿಟ್ ಕೊಡಿ. ಲೀವ್ ಅಪ್ಲಿಕೇಶನ್ನು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿರತಕ್ಕಂಥ ಮೆಸೇಜು ನಮ್ಮ ಮೊಬೈಲ್ಗೆ ಬರುತ್ತದೆ. ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ನಾವು EDSಗೆ ಲಾಗಿನ್ ಆಗಿ ಪ್ಯಾಟರ್ನಿಟಿ ಲೀವ್ಗೆ ಅಪ್ಲೈ ಮಾಡತಕ್ಕಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ.
ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.